ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಾರಿ ಬಾರ್ಡರ್ ಥರ ಮಾಡ್ತಾ ಇದ್ದೀನಿ ನಾನು. ವಿದೌಟ್ ಕುಚ್ಚು ಡಿಸೈನು, ಕುಚ್ಚು ಹಾಕದೆ. ಬೇಕು ಅಂದರೆ ಕುಚ್ಚು ಸೇರಿಸ್ಕೋಬೋದು ನೀವು. ನಾನಿಲ್ಲಿ ಕುಚ್ಚು ಮಾಡಿದೆ ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಯಾವಾಗಲೂ ಇದರಲ್ಲೇ ಮಾಡ್ತಾ ಇರ್ತೀನಿ. ಮತ್ತು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಬೇರೆ ದೊಡ್ಡ ಬೀಡ್ಸ್ ಎಲ್ಲ ಉಪಯೋಗಿಸ್ತಾ ಇಲ್ಲ. ಇದು ಸಾರಿ ಬಾರ್ಡರ್ ಥರ ತುಂಬ ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕು ಯಾವಾಗಲೂ ಮಾಡೋದು ಹಾಗೆ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. ಫಸ್ಟಿಗೆ 2 ಚೈನು. ಈಗ ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಡಬಲ್ ಕ್ರೋಶೆಗೆ ನಾವು ದಾರ ಸುಂದ್ಕೋತೀವಲ್ಲ ಹಾಗೆ. ಆಮೇಲೆ ಬೀಡ್ಸನ್ನು ಕೈಯಲ್ಲಿ ಹಾಕ್ಕೊಳ್ಳಿ. ಅಂದರೆ ಬೀಡ್ಸ್ ಹಾಕಿ ದಾರ ಸುತ್ತೋದಲ್ಲ, ದಾರ ಸುತ್ತಿ ಆದಮೇಲೆ ಮೇಲಿಂದ ಬೀಡ್ಸ್ ಹಾಕೋಬೇಕು. ಆಮೇಲೆ ಸ್ವಲ್ಪ ದೂರಕ್ಕೆ ಈ ಥರ ಚುಚ್ಕೊಳ್ಳಿ. ಈಗ ನೋಡಿ 3 ಲೂಪ್ ಇರುತ್ತೆ, ಅಂದರೆ ಒಂದು ಲೂಪು, ಒಂದು ಬೀಡು, ಒಂದು ಲೂಪು ಆ ಥರ ಇರುತ್ತೆ. ಬೀಡ್ ಮಧ್ಯದಲ್ಲಿರುತ್ತೆ. ಈಗ ಲಾಸ್ಟ್ ಲೂಪನ್ನು ಬೀಡ್ನ ಒಳಗಡೆ ತರಬೇಕು, ಬೇರೆ ದಾರ ತಗೊಳ್ಳದೆ ಲೂಪನ್ನೇ ಬೀಡ್ನ ಒಳಗಡೆ ತರಬೇಕು. ಈಗ ಮತ್ತೆ ನಾರ್ಮಲಾಗಿ ಡಬಲ್ ಕ್ರೋಶೆ ಎರಡೊಂದು 3 ಲೂಪ್ ಇರುತ್ತೆ, ಎರಡೊಂದು ಮಾಡಿ ಮತ್ತು ಎರಡೊಂದು ಮಾಡಿ. ಮತ್ತು ನೋಡಿ 2 ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡ್ಕೊಂಡು ಈಗ ಹಾಕಿರೋ ಬೀಡ್ಸ್ ಮೇಲೆ ಡಬಲ್ ಕ್ರೋಶೆ ಮೇಲೆ ಇದೆಯಲ್ವ, ಬೀಡಿನ ನಂತರ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ನೋಡಿ ಈ ಥರ ದಾರ ಸುತ್ಕೊಂಡು ಬೀಡಿನ ಮೇಲೆ ಜಾಗ ಇರುತ್ತಲ್ವ ಅಲ್ಲಿ. ಬೀಡು ಬಾಟಮಲ್ಲಿ ಸರಿಯಾಗಿ ಬಟ್ಟೆ ಪಕ್ಕನೇ ನಿಂತ್ಕೊಳ್ಳುತ್ತೆ, ಬೀಡು ಕೂತ್ಕೊಳ್ಳುತ್ತೆ, ಮೇಲಿಂದ ಆರ್ಚ್ ಇರುತ್ತೆ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಟ್ಟು 5 ಆಗುತ್ತೆ, ಅಂದರೆ 2 ಚೈನ್ ಹಾಕಿಬಿಟ್ಟು ಮತ್ತು 4 ಡಬಲ್ ಕ್ರೋಶೆ ಮಾಡೋದು ನಾನು. 4 ಮಾಡಿದ್ದೀನಿ, ಅಂದರೆ ಒಟ್ಟು 5. ಆ 2 ಚೈನನ್ನು ಸೇರಿಸ್ಕೊಂಡು 5 ಇದ್ದಂಗೆ ಆಗುತ್ತೆ. ನೋಡಿ ಈ ಥರ ದಾರ ಸುಂದ್ಕೊಳ್ಳಿ, ಡಬಲ್ ಕ್ರೋಶೆಗೆ ಮಾಡಿರ್ತಾರೆ. ಆಮೇಲೆ ಕೈಯಿಂದ ಸ್ಮಾಲ್ ಬೀಡನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ದೂರ ಅಲ್ಲಿ ಕರೆಕ್ಟಾಗಿ ಚುಚ್ಕೊಳ್ಳಿ. ಈಗ ನೋಡಿ ಒಂದು ಲೂಪು, ಒಂದು ಬೀಡು, ಒಂದು ಲೂಪ್ ಆಗುತ್ತೆ. ಆ ಲಾಸ್ಟ್ ಲೂಪನ್ನು ಬೀಡಿನ ಒಳಗಡೆ ತರಬೇಕು, ಬೇರೆ ದಾರ ತಗೊಂಡಲ್ಲ, ಲಾಸ್ಟ್ ಲೂಪನ್ನೇ ತರಬೇಕು. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ 2 ಚೈನ್ ಹಾಕ್ಕೊಳ್ಳಿ ಮತ್ತು ಆ ಡಬಲ್ ಕ್ರೋಶೆಲಿ ಆರ್ಚು, ಅಂದರೆ ಡಬಲ್ ಕ್ರೋಶೆ ಒಳಗಡೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆಯನ್ನು ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು ಈ ಥರ. ನೋಡಿ ಈ ಥರ 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸರಿ ನೋಡ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ, ಆಮೇಲೆ ಬೀಡ್ಸ್ ಹಾಕಿ, ಬೀಡ್ ಹಾಕಿ ಸ್ಮಾಲ್ ಬೀಡ್. ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಆರ್ಚ್ನ ಎಂಡು, ಅಂದರೆ ನೀವು ಇದು ಕರೆಕ್ಟಾಗಿ ಸ್ಟ್ರೈಟಾಗಿ ಅಲ್ಲೇ ಚುಚ್ಕೊಳ್ಳಿ. ಈಗ ನೋಡಿ ಒಂದು ಲೂಪು ಬೀಡು, ಒಂದು ಲೂಪು, ಕೊನೆಯ ಲೂಪನ್ನು ಬೀಡಿನ ಒಳಗಡೆ ತಗೊಂಬರಬೇಕು. ಆಮೇಲೆ ದಾರ ತಗೊಂಡು ಎರಡೊಂದು ಮತ್ತೆರಡೊಂದು ಮಾಡ್ಕೋಬೇಕು. ಈಗ 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 3 4. ಮತ್ತು ಇದು ಎಲ್ಲಿ ಬರುತ್ತೋ ಅಲ್ಲಿ ಚುಚ್ಚಬೇಕು, ಅದರ ಮೊದಲೇ ಬೀಡ್ ಸೇರಿಸ್ಕೋಬೇಕು. ಈ ಥರ ದಾರ ಸುಂದ್ಕೊಳ್ಳಿ, ಕ್ರೋಶೆ ಹುಕ್ಕಿಗೆ ಬೀಡ್ ಸೇರಿಸ್ಕೊಳ್ಳಿ, ಸ್ಮಾಲ್ ಬೀಡ್ ಈ ಥರ. ನೋಡಿ ಇದು ಎಲ್ಲಿ ಬರುತ್ತೋ ಅಲ್ಲಿ ಚುಚ್ಕೋಬೇಕು, ಕರೆಕ್ಟಾಗಿ ನೋಡಿಕೊಂಡು, ಅಳತೆ ನೋಡಿಕೊಂಡು ಕರೆಕ್ಟಾಗಿ ಚುಚ್ಕೋಬೇಕು. ಈಗ ನೋಡಿ ಲೂಪು ಬೀಡು ಲೂಪ್ ಆಯ್ತಲ್ವಾ, ಕೊನೆಯ ಲೂಪನ್ನು, ಈಗ ಚುಚ್ಚಿ ತಂದಿರೋ ಲೂಪನ್ನು ಹಾಗೆ ಬೀಡಿನ ಒಳಗಡೆ ಸೇರಿಸ್ಕೋಬೇಕು, ಬೇರೆ ದಾರ ತರೋದು ಬೇಡ. ಈಗ 3 ಲೂಪ್ ಉಳಿಯುತ್ತೆ, ದಾರ ತಂದು 2 ಒಂದು ಮಾಡಿ ಮತ್ತೆರಡು ಉಳಿಯುತ್ತೆ, ಮತ್ತೊಂದು ಮಾಡಿ ಅದನ್ನು ನಾರ್ಮಲಾಗಿ ಡಬಲ್ ಕ್ರೋಶೆ ಅದು. ಆಮೇಲೆ 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು, ಸ್ಲ್ಯಾಂಟಿಂಗ್ ಆರ್ಚ್. 3 4 ಡಬಲ್ ಕ್ರೋಶೆ ಆಯಿತು ಈ ಥರ. ಈಗ ದಾರ ಸುತ್ಕೊಳ್ಳಿ, ಮತ್ತು ಇನ್ನೊಂದು ಸತಿ ಬೀಡ್ ಸೇರಿಸಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಚುಚ್ಕೊಳ್ಳಿ. ಚುಚ್ಕೊಂಡು ದಾರ ತನ್ನಿ. ಈಗ ಲೂಪು ಬೀಡು ಲೂಪ್ ಆಯಿತು,
ಎಂಡ್ ಲೂಪನ್ನು ಲಾಸ್ಟ್ ಲೂಪನ್ನು ಬೀಡನ್ನ ಒಳಗಡೆ ತೊಗೊಂಬನ್ನಿ. 3 ಲೂಪ್ ಇರುತ್ತೆ, ಎರಡೊಂದು ಮಾಡ್ಕೊಳ್ಳಿ. ಬೀಡ್ ಬಟ್ಟೆ ಹತ್ರನೇ ನಿಂತ್ಕೊಳ್ಳುತ್ತೆ, ಬಟ್ಟೆ ಹತ್ರನೇ ಕೂತ್ಕೊಳ್ಳುತ್ತೆ, ಸೀರೆ ಹತ್ರನೇ. ಸ್ಟಾರ್ಟಿಂಗಲ್ಲಿ ಬೀಡ್ ಇರುತ್ತೆ. ಹಿಂಗೆ ಮಾಡಿದರೆ ಈ ಥರ ಮಾಡ್ತಾ ಹೋಗಿ. ಈಗ 5 ಆರ್ಚ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಅಲ್ಲಿ ಕುಚ್ಚಾದರೂ ಮಾಡ್ಕೋಬೋದು. ನಾನಿಲ್ಲಿ ದಾರ ಕಟ್ ಮಾಡಿ ಬೇರೆ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹೆಂಗಾರು ಮಾಡ್ಕೋಬೋದು ಇದರಲ್ಲಿ ವೇರಿಯೇಷನ್. ನೀವು ಅಲ್ಲೇ ಚೈನ್ 3 ಚೈನ 4 ಚೈನ್ ಹಾಕಿದರೆ ಕುಚ್ಚು ಸೇರಿಸ್ಕೋಬೋದು, ಅಥವಾ ದೊಡ್ಡ ಬೀಡ್ ಸೇರಿಸೋದಾದರೆ ಹಂಗೆ ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು. ದಾರ ಸೇರಿಸೋದು ಹಾಗೆ ಬೇರೆ ಬೇರೆ ರೀತಿ ಸೇರ್ಸೋಕ್ಕಾಗತ್ತೆ. ನಾನು ಈ ರೀತಿ ಈಗ ಸೇರಿಸಿದ್ದೀನಿ, ಬೇರೆ ರೀತಿಯೂ ಸೇರ್ಸೋಕ್ಕಾಗತ್ತೆ. ನೀವು ಹೆಂಗಾರು ಸೇರಿಸ್ಕೊಳ್ಳಿ, ಅದ್ರ ಗಟ್ಟಿ ಇರಬೇಕು. ಆಮೇಲೆ ಗಮ್ ಮಾಡಬೇಕು, ಇಲ್ಲಾಂದರೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸಿಲ್ಕ್ ಥ್ರೆಡ್ ಅಲ್ವ ಇದು, ಜಾರ್ಕೊಳ್ಳುತ್ತೆ. ಎಷ್ಟೇ ನೀವು ಗಟ್ಟಿ ಮಾಡಿದರೂ ಅದು ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಗಂಟು ಹಾಕಿದ ಮೇಲೆ ದಾರ ಕಟ್ ಮಾಡಿಬಿಟ್ಟು ನೋಡಿ, ದಾರ ಜಾರುತ್ತೆ, ಅದು ಸ್ವಲ್ಪ ಗಟ್ಟಿಗೆ ಹಾಕ್ಕೊಂಡು ಗಮ್ ಹಾಕ್ಕೋಬೇಕು. ಅದಕ್ಕೆ ಗಮ್ ಹಾಕಿದರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಅದು ಜಾರಲ್ಲ. ಇಲ್ಲಾಂದರೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಸೀರೆಗೆಲ್ಲ ಮಾಡೋಗಿ ಬಿಟ್ಟು ಹೋದರೆ ಮತ್ತೆ ಅಷ್ಟು ಮಾಡಿದ್ದು ವೇಸ್ಟ್ ಆಗುತ್ತೆ. ಅದರಿಂದ ಗಮ್ ಹಾಕ್ಕೊಳ್ಳಿ. ಇನ್ನೊಂದು ರೀತಿ ಸೇರಿಸ್ಕೊಳ್ಳೋಕ್ಕಾಗತ್ತೆ, ಅದು ಇನ್ನೊಂದು ಸಾರಿ ತೋರಿಸ್ತೀನಿ ನಾನು. ಈಗ ಈ ರೀತಿ ಸೇರಿಸ್ಕೊಂಡಿದ್ದೀನಿ ದಾರ. ಇಲ್ಲಿ ಗಮ್ ಮಾಡ್ಕೊಳ್ಳಿ. ಆ ಗಂಟಿನ ಮೇಲೆ ಗಮ್ ಹಾಕಬೇಕು. ಗಂಟು ಹಾಕಿದ್ದೀವಲ್ವ, ಗಂಟಿನ ಮೇಲೇ ಗಮ್ ಹಾಕ್ಕೋಬೇಕು. ಆವಾಗ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಉಳಿದ ದಾರನ ಸೇರಿಸ್ಕೊಳ್ಳಿ ಆರ್ಚಿಗೆ ಹಿಂದೆ. ಈ ಥರ ಮಾಡ್ಕೊಂಡು ಗಮ್ ಮಾಡ್ಕೊಳ್ಳಿ. ಈಗ ರೆಡ್ ಕಲರ್ ದಾರನ ಈಗ ನೋಡಿ, ಈ ಆರ್ಚ್ ಮಾಡಿದ್ದೀವಲ್ವ, ಆರ್ಚ್ 4 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಎಂಡ್ ಡಬಲ್ ಕ್ರೋಶೆಯ ಮೇಲೆ ಒಳಗಿಂದ ದಾರ ತೊಗೊಂಬರ್ಬೇಕು. ಕ್ರೋಶೆ ಹುಕ್ಕಲ್ಲಿ ಡಬಲ್ ಕ್ರೋಶೆ ಎಂಡಲ್ಲಿ ಲಾಸ್ಟ್ ಡಬಲ್ ಕ್ರೋಶೆ ಒಳಗಿಂದ ದಾರ ತೊಗೊಂಬನ್ನಿ. ಕೆಂಪು ದಾರ, ರೆಡ್ ಕಲರ್ ದಾರ. ಒಂದು ಚೈನ್ ಮಾಡ್ಕೊಳ್ಬೇಕು ಅಂದರೆ ಗಟ್ಟಿ ಆಗೋಕ್ಕೆ. ನಾನು ಅಲ್ಲಿಂದಲೇ ಚೈನ್ ಮಾಡಿಲ್ಲ, ನಾನು ಹಾಗೆ ಲೂಪ್ ಇದೆಯಲ್ವ, ಅದರಿಂದ ಹಾಗೆ ದಾರ ತಗೊಂಡು ಆಮೇಲೆ ಬೀಡ್ ತಗೊಂಡು ನಾರ್ಮಲಾಗಿ ಆರ್ಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆ ಲಾಸ್ಟ್ ಲೂಪನ್ನು ಬೀಡ್ ಒಳಗಡೆ ತನ್ನಿ, ಮತ್ತು ಎರಡೊಂದು ಮಾಡ್ಕೊಳ್ಳಿ. 2 ಚೈನು ಮತ್ತು ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆ. ಎರಡು, 3, 4. ಈ ಥರ ಬರುತ್ತೆ. ಈಗ ಮತ್ತೆ ದಾರ ಸುಂದ್ಕೊಳ್ಳಿ, ಬೀಡ್ ಸೇರಿಸಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಚುಚ್ಚಿ ದಾರ ತೊಗೊಂಬನ್ನಿ. ನೋಡಿ, ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಚುಚ್ಚಿ ದಾರ ತೊಗೊಂಬನ್ನಿ. ಲಾಸ್ಟ್ ತಂದ ದಾರನ ಬೀಡ್ಸ್ನ ಒಳಗಡೆ ತನ್ನಿ, ಬೀಡ್ ಒಳಗಡೆ. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಸುಲಭ ಇದೆ, ತರೋದು ಕಷ್ಟ ಇಲ್ಲ. ದಾರ ಬೀಡ್ ಒಳಗಡೆ ತರೋದು ಆಗುತ್ತೆ. 3, 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದೇ ಥರ 5 ಆರ್ಚು ಕೆಂಪಿನ ಮಾಡಿದ ಮೇಲೆ ಆಮೇಲೆ ಮತ್ತೆ ಇದೇ ಕ್ರೀಮ್ ಕಲರ್ ತೊಗೊಳ್ತಾ ಇದ್ದೀನಿ. 2 ಕಲರಲ್ಲಿ ಮಾಡಿದ್ದೀನಿ. ನೀವು ಹೆಂಗೆ ಬೇಕಾದ್ರೂ ವೇರಿಯೇಷನ್ ಮಾಡ್ಕೋಬೋದು. ಇದರಲ್ಲಿ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಎಲ್ಲಾದರೂ ಜಾಗ ಬಿಟ್ಕೊಂಡು ಕುಚ್ಚು ಹಾಕ್ಕೋಬೋದು. ನೋಡಿ, ಪೂರ್ತಿ ಆದಮೇಲೆ ಈ ಥರ ಕಾಣಿಸುತ್ತೆ. ಕುಚ್ಚು ಹಾಕಿಲ್ಲ, ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಸಿಂಪಲ್ ಆಗಿದೆ ಮತ್ತು ಸ್ಪೀಡ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋದಲ್ವ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.